ತುಮಕೂರು ಜಿಲ್ಲೆಯ ಒಂದು ಕೋಟ್ಕೆರೆ ತಾಲೂಕಿನ ಶ್ರೀ ಕ್ಷೇತ್ರ ಸಿದ್ದರಬೆಟ್ಟ ರಂಭಾಪುರ ಕಾಸಮಠದ ಶ್ರೀ 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 ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳಿಗೂ ಸಹ ನನ್ನ ಹೃತ್ಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತಾ, ನಾಗಲಾಪುರ ಸಂಸ್ಥಾನ ಮಠದ ಶ್ರೀ ಪಟ್ಟದ ತೇಜಶ್ರೀಲಿಂಗ ಶಿವಾಚಾರ್ಯ ಸ್ವಾಮಿಗಳಿಗೂ ಕೂಡ ನನ್ನ ಗೌರವವನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ನಿಮ್ಮ ಶಿರ ಏನು ವಿಧಾನಸಭಾ ಕ್ಷೇತ್ರ ಇದೆ, ಅದರ ಶಾಸಕರಾದ ಡಾಕ್ಟರ್ ಟಿ.ಬಿ. ಜಯಚಂದ್ರ ಅವರಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಚಿದಾನಂದ್ ಅವರಿದ್ದಾರೆ. ಅಖಿಲ ಕರ್ನಾಟಕ ಲ್ಯಾಡ್ ಸಂಘದ ಒಂದು ಅಧ್ಯಕ್ಷರಾದ ಶ್ರೀ ವೆಂಕಟೇಶ್ ಲ್ಯಾಡ್ ಅವರಿದ್ದಾರೆ. ಶ್ರೀ ಎಸ್.ಆರ್. ಗೌಡ, ಶ್ರೀ ಶಿವರಾಜ್ ದಂಪತಿಯವರು, ಶ್ರೀ ಹನುಮಂತಪ್ಪ ರಾಯ್ ಅವರು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರಥಮವಾಗಿ ಹೇಳಬೇಕಾಗಿತ್ತು, ಆದರೂ ಸಹ ಡಾಕ್ಟರ್ ಗೋಪಾಲ್ ಕೃಷ್ಣ ಶರ್ಮಾ ಗುರುಜಿ ಅವರು ದಂಪತಿಗಳು, ಅವ್ರಿಗೂ ಸಹ ನಾವು ಎಲ್ಲರ ಪರವಾಗಿ ನಮ್ಮ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗೌರವಾನ್ವಿತ ಗಣ್ಯರೇ, ಈಗಲೇ ಅದ್ಭುತವಾದ ಒಂದು ಸಂಗೀತ ಪ್ರದರ್ಶನಕ್ಕಾಗಿ ಒಂದು ಕಾರಣ ಆಗಿರುವಂತದ್ದು ಶ್ರೀ ಷಡಾಕ್ಷರಿ ಅವರ ಶಿವಶಂಕರ ಶಾಸ್ತ್ರಿ ಹಾಗೂ ಅವರ ತಾಂಡದವರಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯರಿಗೆ, ಮಹನೀಯರಿಗೆ, ಮಹಿಳೆಯರಿಗೆ, ನಮ್ಮ ಏನು ಉಳಿಯೂರು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಇಂದು ನಮ್ಮ ತುಮಕೂರು ಜಿಲ್ಲೆಯ ಒಂದು ಸುಂದರ ಶಿರಾ ತಾಲೂಕಿನ ಉಳಿಯೂರು ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ಪ್ರತ್ಯಾಂಗಿರ ದೇವಿ ನೂತನ ದೇವಾಲಯದ ಪ್ರತಿಷ್ಠಾಪನಾ ಶಿಖರ ಕಲಸಾರೋಹಣ ಹಾಗೂ ಕುಂಭಾಭಿಷೇಕ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಇದ್ದೀವಿ. ಸುಮಾರು 4 ದಿನ ಆಚರಣೆ ನಡೆದಿದೆ. ಕೊನೆಯ ಒಂದು ದಿನದಲ್ಲಿ ನಮಗೂ ಸಹ ಆಹ್ವಾನವನ್ನು ಮಾಡಿದ್ರು ನಮ್ಮ ಬಸವರಾಜ್ ಶಾಸ್ತ್ರಿ ಅವರು. ಮೈಸೂರು ಬಂದು ಹೇಳಿದ್ರು ಇಲ್ಲ ಬರಲೇಬೇಕು ಅಂತ. ನಮಗೂ ಕೂಡ ಮುಂಬೈಯಲ್ಲಿ ಕಾರ್ಯಕ್ರಮ ಇತ್ತು, ದೆಹಲಿಲೂ ಸಹ ಒಂದು ಬಜೆಟ್ ಅಧಿವೇಶನ ನಡೀತಾ ಇದೆ. ಆದ್ರೆ ಅವ್ರು ಹೇಳಿದ್ರು ಇಲ್ಲಿ ಬರಲೇಬೇಕು ಅಂತ. ಹೋದ್ ಸತಿನೂ ಕೂಡ ನೀವು ಕಾರಣಾಂತರದಿಂದ ಬರಕ್ಕಾಗ್ಲಿಲ್ಲ, ಈ ಸತಿ ಆದ್ರೂ ಬಂದು ಹೋಗ್ಬೇಕು ಅಂತ ಅವರು ನಮ್ಮಲ್ಲಿ ವಿನಂತಿ ಮಾಡಿದ್ರು. ಅದಕ್ಕಾಗಿ ನಾವು ಕೂಡ ಇಲ್ಲಿ ಒಂದಷ್ಟು ಸಮಯ ಮಾಡಿ, ಯಾಕಂದ್ರೆ ಈಗ ಅಧಿಕೃತವಾಗಿ ಕ್ಷೇತ್ರನೇ ನೋಡ್ಕೋಬೇಕಾಗಿದೆ. ಮೈಸೂರು ಮತ್ತು ಕೊಡಗು ಅದೇ ಒಂದು ವಿಸ್ತಾರವಾದ ಕ್ಷೇತ್ರ. ಸೊ ಇಲ್ಲಿ ಅದು ಬಿಟ್ಟು ಬರೋದೇ ಒಂದು ಕಷ್ಟ. ಆದ್ರೂ ಸಹ ತುಮಕೂರು ಬರೋದ್ರಲ್ಲಿ ನಮ್ಗೆ ಯಾವುದೇ ರೀತಿ ಒಂದು ಎಕ್ಸ್ಕ್ಯೂಸ್ ಬೇಕಾಗಿಲ್ಲ. ಅದ್ಭುತವಾದ ಒಂದು ಕ್ಷೇತ್ರ, ಅದರಲ್ಲೂ ಸಹ ಶಿರಾ ಮತ್ತು ಸುತ್ತಮುತ್ತ ಇರುವಂತದ್ದು ಎಲ್ಲ ಗ್ರಾಮಗಳು ನಮ್ಮ ಮೈಸೂರು ಸಂಸ್ಥಾನಕ್ಕೆ ಒಂದು ಅವಿನಾಭಾವ ಸಂಬಂಧ ಯಾವಾಗ್ಲೂ ಇದ್ದೇ ಇರತ್ತೆ. ಈ ಜನರ ಜೊತೆಗೂ ಕೂಡ ಮುಖ್ಯವಾಗಿ ಈ ಕ್ಷೇತ್ರಕ್ಕಿಂತ ಹೆಚ್ಚು ಇಲ್ಲಿ ಸಮಸ್ತ ಏನು ಜನರು ಇದ್ದಾರೆ ಅವ್ರ ಜೊತೆ ನೇರ ಒಂದು ಸಂಪರ್ಕ ಯಾವಾಗ್ಲೂ ಇರಬೇಕಾಗಿರುವಂತದ್ದು ಅರಮನೆಯ ಒಂದು ದೃಷ್ಟಿ. ಇದಕ್ಕಾಗಿ ನಿಮ್ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅತ್ಯಂತ ಒಂದು ಸಂತೋಷದ ವಿಷಯ. ಈ ಒಂದು ಹೊಸ ದೇವಾಲಯ, ನೂತನ ದೇವಾಲಯದ ಒಂದು ಏನು ಪ್ರತಿಷ್ಠಾಪನೆ ಆಗಿದೆ. ಈ ಸಂದರ್ಭದಲ್ಲಿ ಅರಮನೆಯ ಪರವಾಗಿ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ಈ ದೇವಾಲಯ ಮೂಲಕ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸಮೃದ್ಧಿ, ಆರೋಗ್ಯ, ಆನಂದವನ್ನು ದಯಪಾಲಿಸಲಿ ಎಂದು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಭಾರತ ಎಂತ ಒಂದು ಪುಣ್ಯ ಭೂಮಿ ಅಂತ ನಾವೆಲ್ಲರೂ ಭಾವಿಸ್ಬೇಕು. ಯಾಕಂದ್ರೆ ಏನು ಸಾವಿರಾರು ವರ್ಷಗಳಿಂದ, ಏನು ಸಾವಿರಾರು ವರ್ಷನೂ ಕೂಡ ಎಷ್ಟೋ ಯುಗಗಳು ಹಿಂದೆ ನಮ್ಮ ಋಷಿ ಮುನಿಗಳು ನಮ್ಮ ಪ್ರಕೃತಿಯಲ್ಲೇ ಇರುವಂತದ್ದು ಏನು ಸತ್ಯಗಳು, ಬ್ರಹ್ಮಾಂಡದಲ್ಲೇ ಇರುವಂತದ್ದು ಏನು ಸತ್ಯಗಳು, ಅದು ನಮ್ಗೆ ವೇದಗಳ ಮೂಲಕ ನಮ್ಗೆ ಲಭ್ಯ ಮಾಡಿಕೊಟ್ರು. ಆ ಕಾಲದಿಂದ ಇವತ್ತವರೆಗೂ ಭಾರತ ಏಕೈಕ ದೇಶ ಆ ಒಂದು ಸಂಸ್ಕೃತಿ ಉಳಿದಿದೆ. ಯಾವುದೇ ಒಂದು ದೇಶ ಇಡೀ ವಿಶ್ವದಲ್ಲಿ ನಾವು ನೋಡಕ್ ಹೋದ್ರೆ ಆ ಮೂಲ ಏನು ಪಾರಂಪರೆ ಏನಿದೆ ಅದು ಉಳಿದಿಲ್ಲ. ಬರೀ ಭಾರತದಲ್ಲಿ ಮೂಲ ಪಾರಂಪರೆ ಇವತ್ತವರೆಗೂ ಇಂಥ ದೇವಾಲಯಗಳ ಮೂಲಕ ಅದರ ಸಂರಕ್ಷಣೆ ಆಗಿ ಇವತ್ತವರೆಗೂ ಉಳಿದಿದೆ. ಇಂಥ ಒಂದು ಪುಣ್ಯ ಭೂಮಿಯಲ್ಲಿ ನಾವು ಹುಟ್ಟಿದ್ದೀವಿ.
ಅದರಲ್ಲೂ ಸಹ ಭಾರತಾಂಬೆಯ ಗರ್ಭದಲ್ಲೇ ಹುಟ್ಟಿರ್ತಕ್ಕಂಥದ್ದು ನಮ್ಮ ಕನ್ನಡಾಂಬೆ ಒಂದು ಪುಣ್ಯನಾಡು ಕರ್ನಾಟಕದಲ್ಲಿ ನಾವೆಲ್ಲ ಹುಟ್ಟಿರೋದು ನಿಜವಾಗ್ಲೂ ನಾವೆಲ್ಲರೂ ಪುಣ್ಯವಂತರು. ಯಾವಾಗ್ಲೂ ಚಿರಋಣಿ ಆಗ್ಬೇಕಾಗಿದೆ ನಮ್ಮ ಧರ್ಮ ಮತ್ತು ಆ ಒಂದು ಭಾರತೀಯ ಪಾರಂಪರೆಗಾಗಿ. ಅದನ್ನ ಉಳಿಸೋದು, ಅದರ ಸಂರಕ್ಷಣೆ ಮಾಡಬೇಕಾಗಿರೋದು ಧರ್ಮ ಅನುಸರಿಸೋರು ಎಲ್ಲರಿಗೂ ಪ್ರಥಮ ಕರ್ತವ್ಯ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಶ್ರೀ ಬಸವರಾಜ ಶಾಸ್ತ್ರಿ ಅವರು ಮತ್ತು ಇಡೀ ಅವ್ರ ಕುಟುಂಬ ಇರ್ಬೋದು, ಅವ್ರ ಜೊತೆ ಸೇರಿರೋರು ಎಲ್ಲ ಭಕ್ತಾದಿಗಳು ಬಹಳ ಪರಿಶ್ರಮ ಮಾಡಿ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಸುಂದರವಾದ ದೇವಾಲಯ. ನಾನು ಹೇಳಿದೆ ಅವ್ರಿಗೆ ಇದು ಯಾವ ಶೈಲಿ ಅಂತ ಅವ್ರು ಹೇಳಿದ್ರು. ಮೂಡುಬಿದ್ರಿ ಅವರು ಒಂದು ನಿರ್ಮಾಣಕ್ಕಾಗಿ ಅವರು ವಾಸ್ತುಶಿಲ್ಪದಲ್ಲಿ ಮಾಡಿದ್ದಾರೆ. ಹೌದು, ಅದು ಒಂದು ಅದ್ಭುತವಾದ ಶೈಲಿ. ಹೌದು, ನಾವು ಅಧಿಕೃತವಾಗಿ ನಮ್ಮ ಹಳೆ ಮೈಸೂರು ಶೈಲಿ ಅಲ್ಲ, ಆದ್ರೂ ಸಹ ನಾವು ಕರ್ನಾಟಕದವರಾಗಿ ನಮ್ಮ ಕರಾವಳಿ ಶೈಲಿನೂ ಕೂಡ ಬಹಳ ಇಷ್ಟಪಡ್ತೀವಿ, ನಮ್ಮ ಹಳೆ ಮೈಸೂರು ಶೈಲಿನೂ ಕೂಡ ಬಹಳ ಇಷ್ಟಪಡ್ತೀವಿ. ಬಹುಶಃ ಇದಾದ್ಮೇಲೆ ನಾವು ಕೂಡ ನಮ್ಮ ಪ್ರಭಾವ ಆ ಕಡೆ ಬಂದು ನಮ್ಮ ಶೈಲಿ ಅಲ್ಲಿ ಕರಾವಳಿಲೂ ಬರಬೇಕು ಆ ದೇವಸ್ಥಾನ. ಆದ್ರೂ ಸಹ ಇಲ್ಲಿ ನಮ್ಮ ಕರಾವಳಿ ಶೈಲಿಯಲ್ಲಿ ಒಂದು ದೇವಸ್ಥಾನ ಬಂದಿರೋದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಅದ್ಭುತವಾದ ಒಂದು ಕೆಲಸ ಆಗಿದೆ. ನಮ್ಮ ದೇವಸ್ಥಾನ ಹಿಂದಿನ ಕಾಲದಲ್ಲಿ ಒಂದು ಗ್ರಾಮ ಇರ್ಬೋದು, ಒಂದು ಊರು ಇರ್ಬೋದು, ಒಂದು ಪಟ್ಟಣ ಇರ್ಬೋದು, ಒಂದು ನಗರ ಇರ್ಬೋದು, ಅದಕ್ಕೆ ಕೇಂದ್ರ ಆಗ್ತಾ ಇದೆ. ಬರೀ ಧಾರ್ಮಿಕ ಕೇಂದ್ರ ಅಲ್ಲ, ಒಂದು ಆರ್ಥಿಕ ಕೇಂದ್ರ, ಸಮಾಜ ಸೇವೆಗಾಗಿ ಒಂದು ಕೇಂದ್ರ, ಕಲೆಗಾಗಿ ಒಂದು ಕೇಂದ್ರ, ಇಡೀ ಸಂಸ್ಕೃತಿಗಾಗಿ ಅದು ಒಂದು ಕೇಂದ್ರ ಆಗ್ತಾ ಇದೆ. ಎಲ್ಲ ರೀತಿಯ ಕೆಲಸವನ್ನು ಪ್ರೋತ್ಸಾಹವನ್ನು ನಮ್ಮ ದೇವಾಲಯಗಳಿಂದಾನೇ ಆಗ್ತಾ ಇದೆ. ಅಲ್ಲಿ ಬರೀ ದೇವಸ್ಥಾನ ಅಂದ್ರೆ ಹೋಗ್ಬಿಟ್ಟು ದೇವರ ಆಶೀರ್ವಾದ ತಗೊಳ್ಳೋದು, ಸಂಗೀತ ಒಂದು ಪ್ರದರ್ಶನ ಆಗ್ತಾ ಇತ್ತು, ನಾಟ್ಯ, ನೃತ್ಯ, ಇಡೀ ಸಂಸ್ಕೃತಿ ಎಲ್ಲನೂ ಕೂಡ ಅದರ ಒಂದು ಪ್ರೋತ್ಸಾಹ ನಡೀತಾ ಇತ್ತು. ದೇವಾಲಯಗಳ ಮೂಲಕ ಸಂಗೀತ ಸೇವೆ ನಡೀತಾ ಇತ್ತು, ಏನು ನೃತ್ಯ ಸೇವೆ ನಡೀತಾ ಇತ್ತು, ನಾಟ್ಯ ಸೇವೆ ನಡೀತಾ ಇತ್ತು. ಈ ಎಲ್ಲ ಪರಂಪರೆಗಳು ಈ ಆಧುನಿಕ ಕಾಲದಲ್ಲಿ ಸ್ಲೋ ಆಗಿ ಒಂದ್ ಕಡೆ ಅದರ ಸಂರಕ್ಷಣೆ ಆಗ್ತಾ ಇಲ್ಲ. ದೇವಸ್ಥಾನಗಳು ಏನಾಗಿದೆ, ಬರೀ ಧಾರ್ಮಿಕ ಒಂದು ದೃಷ್ಟಿಯಲ್ಲಿ ಕೆಲಸಗಳು ಮಾಡ್ತಾ ಇದೆ. ಈಗ ಅದರ ಒಂದು ಕೆಲಸ ರಕ್ಷಣೆ ಆಗ್ಬೇಕಾಗಿದೆ. ಅದನ್ನ ಪುನರುಜ್ಜೀವಗೊಳಿಸುವಂತ ಕೆಲಸ ಮಾಡಿ, ಅದನ್ನ ಪುನರ್ ನಿರ್ಮಾಣ ಮಾಡಿ, ಪುನರ್ ಸ್ಥಾಪನೆ ಮಾಡಿ. ದೇವಾಲಯಗಳು ಬರೀ ಧಾರ್ಮಿಕ ಒಂದು ದೃಷ್ಟಿಯಲ್ಲ, ಸಂಗೀತಕ್ಕಾಗಿ, ಜನರ ಹಿತಕ್ಕಾಗಿ ಕೆಲಸವನ್ನು ಮಾಡಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ. ಈ ನಿಟ್ಟಿನಲ್ಲೂ ಸಹ ನಿಮ್ಮ ದೇವಸ್ಥಾನ ಒಂದು ಒಳ್ಳೆ ಕೆಲಸ ಮಾಡಲಿ ಅಂತ ನಿಮ್ಮೆಲ್ಲರಲ್ಲೂ ಒಂದು ಮನವಿಯನ್ನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಸಹ ಇಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಹುಕ್ಕೇರಿ ಹಿರೇಮಠದ ಶ್ರೀಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಅತ್ಯಂತ ಒಂದು ಸಂತೋಷದ ವಿಷಯ. ಅವ್ರಿಗೆ ಬೆಳಗಾವಿಯಲ್ಲಿ ಮತ್ತು ಮೊದಲೇದಾಗಿ ನಮ್ಮ ಏನು ಮೈಸೂರಿನ ಒಂದು ಶ್ರೀಕಂಠೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಆವಾಗ ಒಂದು ತೆಪ್ಪೋತ್ಸವ, ಅಲ್ಲಿ ಒಂದು ಗಂಗೆ ಆರತಿ ನಡೀತಾ ಇತ್ತು. ನಮ್ಮ ಏನು ದಕ್ಷಿಣ ಒಂದು ಗಂಗೆ ಅಂತ ಏನ್ ಹೇಳ್ತೀವಿ, ನಮ್ಮ ಕಾವೇರಿ, ಕಪಿಲಾ ನದಿ, ದಕ್ಷಿಣ ಕಾಶಿ ನಮ್ಮ ಶ್ರೀಕಂಠೇಶ್ವರ, ಆ ಒಂದು ಸನ್ನಿಧಿಯಲ್ಲಿ ಒಂದು ಗಂಗೆ ಒಂದು ಏನು ಕಾವೇರಿ ಆರತಿ ನಡೀತಾ ಇತ್ತು, ಕಪಿಲಾ ಆರತಿ ಏನ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಅವರು ಭೇಟಿ ಆಗಾಯ್ತು. ಅವರ ಸಲಹೆ ಮಾರ್ಗದರ್ಶನ ಯಾವತ್ತು ನಾವು ಸ್ವಾಗತವನ್ನು ಮಾಡ್ತೀವಿ. ಮತ್ತು ಧಾರ್ಮಿಕ ದೃಷ್ಟಿಯಲ್ಲಿ ನಮ್ಮ ನಾಡ ಏನು ಮುಂದುವರಿಬೇಕು ಅದರ ಒಂದು ಸಲಹೆಗಾಗಿ ನಾವು ಯಾವತ್ತೂ ಅದನ್ನ ಸ್ವಾಗತ ಮಾಡ್ತಾ ಮುಂದುವರಿಯೋದು. ಇಲ್ಲಿ ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ, ನಮ್ಮ ಸ್ವಾಮಿಗಳು ಇದ್ದಾರೆ. ಇವತ್ತು ನಮ್ಮ ದೇಶ ಆ ಸಂಸ್ಕೃತಿ ಏನಿದೆ, ನಮ್ಮ ದೇವಾಲಯಗಳು ಬಿಟ್ರೆ ಬರೀ ನಮ್ಮ ಮಠದಲ್ಲಿ ಅದು ಉಳಿದಿದೆ. ಮಠದ ಮೂಲಕ ಮೂಲ ಸಂಸ್ಕೃತಿ, ನಮ್ಮ ಕರ್ನಾಟಕದ ಏನು ಸಂಸ್ಕೃತಿ ಇದೆ, ಕರ್ನಾಟಕದ ವೈಭವ ಏನಿದೆ, ಅದು ಇವತ್ತು ಸಂರಕ್ಷಣೆ ಆಗಿದ್ರೆ ಅದು ಬರೀ ನಮ್ಮ ಮಠದ ಮೂಲಕ. ಸೊ ಅದಕ್ಕಾಗಿ ನಾವು ಯಾವತ್ತೂ ನಮ್ಮ ಎಲ್ಲ ಮಠಕ್ಕೂ ಕೂಡ ನಾವು ಚಿರಋಣಿ ಆಗಿರ್ತೀವಿ. ಎಲ್ಲ ಸ್ವಾಮಿಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಗೌರವವನ್ನು ಸಲ್ಲಿಸುತ್ತಾ, ಈ ಕ್ಷೇತ್ರದ ವರಿಷ್ಠ ನಾಯಕರಾದ ಶ್ರೀ ಟಿ.ಬಿ. ಜಯಚಂದ್ರ ಅವರು ಸಹ ವೇದಿಕೆಯಲ್ಲಿ ಇದ್ದಾರೆ. ಈಗಾಗಲೇ ಅವರ ಬಗ್ಗೆ, ಅವರ ಕೊಡುಗೆ ಬಗ್ಗೆ ಬಹಳಷ್ಟು ಮಾತಾಡಿದ್ದಾರೆ. ನನ್ನ ತುಮಕೂರಲ್ಲಿ ಬಂದಿರುವಂತ, ಅದರಲ್ಲೂ ಸಹ ಶಿರಾಲಿ ಬಂದಿರುವಂತದ್ದು ಎಲ್ಲ ಕಾರ್ಯಕ್ರಮದಲ್ಲೂ ಸಹ ನಮ್ಮ ಟಿ.ಬಿ. ಜಯಚಂದ್ರ ಅವರು ಯಾವಾಗ್ಲೂ ಇದ್ದೇ ಇರ್ತಾರೆ. ನಮ್ಮ ಏನು ಅನೇಕ ದೇವಸ್ಥಾನಗಳು ಇರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳು ಇರ್ಬೋದು, ಎಲ್ಲದರಲ್ಲೂ ಸಹ ಯಾವತ್ತೂ ಬಂದು ಭಾಗವಹಿಸ್ತಾ ಇದ್ದಾರೆ. ಅವರ ಒಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬಹಳ ಸಂತೋಷದ ವಿಷಯ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ವೆಂಕಟೇಶ್ ಲ್ಯಾಡ್ ಅವರು ಸಹ ಇಲ್ಲಿದ್ದಾರೆ. ಬಹಳ ಅವರ ಏನು ಸಮುದಾಯ ಇದೆ, ಬಹಳ ಪ್ರಾಚೀನ ಒಂದು ಸಂಬಂಧ ಇದೆ. ಅವರ ಏನು ಅಂಬಾಭವಾನಿ ದೇವಸ್ಥಾನ ಇದೆ ಇಲ್ಲೇ ಶಿರಾ ಹತ್ರನೇ. ಆ ಒಂದು ಚಾಮರಾಜ ಒಡೆಯರ್ ಕಾಲದಲ್ಲಿ ಅದರ ಒಂದು ಮೂಲ ಏನು ದೇವಸ್ಥಾನ ಇತ್ತು, ಅದರ ನಿರ್ಮಾಣ ಆಗಿತ್ತು. ಅವರು ಸಹ ವೇದಿಕೆ ಮೇಲೆ ಇದ್ದಾರೆ. ಬಹಳ ಸಂತೋಷದ ವಿಷಯ. ಅನೇಕ ಗಣ್ಯರು ಕೂಡ ವೇದಿಕೆಯಲ್ಲಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮೆಲ್ಲರ ಮೂಲಕ. ಇವತ್ತು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅಧಿಕೃತವಾಗಿ ನಾವು ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಸಂಸದರು ಕೂಡ
ಈ ನಿಟ್ಟಿನಲ್ಲೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ಆಗ್ಬೇಕಾಗಿದೆ ನಮ್ಮ ಕರ್ನಾಟಕಕ್ಕಾಗಿ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ರಧಾನಮಂತ್ರಿಯವರು ಈ ಒಂದು ವಿಕಸಿತ ಭಾರತ ಏನಿದೆ ಅದರ ದೃಷ್ಟಿಯನ್ನು ನೆಟ್ಟಿದ್ದಾರೆ. ಅಂದ್ರೆ 2047 ಆ ಸಮಯದಲ್ಲಿ ಭಾರತ 100 ವರ್ಷವನ್ನು ಪೂರೈಸ್ತದೆ. ಆ ಸಮಯದಲ್ಲಿ ಭಾರತದ ಸಮಗ್ರ ಸಂಪೂರ್ಣ ಅಭಿವೃದ್ಧಿ ಆಗ್ಬೇಕಾಗಿರುವಂತದ್ದು ಅವರ ದೃಷ್ಟಿ. ಆರ್ಥಿಕವಾಗಿ ನಮ್ಗೆ ಅಭಿವೃದ್ಧಿ ಆಗ್ಬೇಕಾಗಿದೆ ಭಾರತ ಅಂತ. ಏನೋ ಒಂದು ಅತ್ಯಂತ ಒಂದು ಬಡತನ, ಸುಮಾರು 25 ಕೋಟಿ ಜನರು ಆ ಒಂದು ಅತ್ಯಂತ ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ ಏನಿದೆ ಅದರಿಂದ ಆಚೆಗೆ ತೆಗೆದು ಇವತ್ತು ಎಲ್ಲರಿಗೂ ಕೂಡ ಅಭಿವೃದ್ಧಿಯ ಮಾರ್ಗದಲ್ಲಿ ಅವರು ಮುಂದುವರಿತಾ ಇದ್ದಾರೆ. ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅವರ ದೃಷ್ಟಿಯಲ್ಲಿ ಒಂದು ಪ್ರಥಮ ತತ್ವ ಇರೋದು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿರಾಸತ್ ಅಂತ. ಅದೇನಂದ್ರೆ ಸಬ್ಕಾ ವಿರಾಸತ್ ಅಂದ್ರೆ ಎಲ್ಲರ ಪಾರಂಪರೆಯೊಂದಿಗೆ, ಅಂದ್ರೆ ಭಾರತೀಯ ಪಾರಂಪರೆ, ಭಾರತೀಯ ಒಂದು ಸಂಸ್ಕೃತಿ, ಭಾರತೀಯ ಧರ್ಮದ ಆಧಾರ ಮೇಲೆ ಈ ವಿಕಸಿತ ಭಾರತವನ್ನು ನಿರ್ಮಾಣ ಮಾಡ್ತಾ ಇದೀವಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಾವೆಲ್ಲರೂ ಅದಕ್ಕಾಗಿ ಬೆಂಬಲವನ್ನು ಕೊಡ್ಬೇಕಾಗಿದೆ. ಯಾಕಂದ್ರೆ ಭಾರತ, ನಾನು ಆಗ್ಲೇ ಹೇಳಿದ್ದೀನಿ, ಮೂಲ ಒಂದು ಪಾರಂಪರೆ ಇವತ್ತವರೆಗೂ ಉಳಿದಿದೆ. ಏನೇ ಆದ್ರೂ ಶ್ರೇಷ್ಠ ಭಾರತ, ಸುಭದ್ರ ಭಾರತ, ವಿಕಸಿತ ಭಾರತವನ್ನು ನಾವು ನಿರ್ಮಾಣ ಮಾಡ್ಬೇಕಂದ್ರೆ ಅದು ಭಾರತೀಯ ಪಾರಂಪರೆಯ ಆಧಾರ ಮೇಲೆನೆ ನಿರ್ಮಾಣ ಆಗ್ಬೇಕಾಗಿದೆ. ಅದೇ ಒಂದು ದೃಷ್ಟಿಯಲ್ಲಿ ಅದು ಎಲ್ಲ ರೀತಿಯ ಒಂದು ಯಶಸ್ವಿ ಆಗುತ್ತೆ ಅಂತ ನಾವು ಭಾವಿಸ್ತೇವೆ. ಈಗಾಗಲೇ ತುಮಕೂರು ಬಹಳ ಪ್ರಸಿದ್ಧವಾಗಿ ನಮ್ಗೆ ಒಂದು ರೈತ ನಾಡು ಅಂತ ಹೇಳಿದ್ರೆ ತಪ್ಪಾಗಲ್ಲ. ರೈತರಿಂದಾನೇ ಇದು ಅಭಿವೃದ್ಧಿ ಆಗಿದೆ, ರೈತರಿಂದಾನೇ ಕೂಡ ಭವಿಷ್ಯದಲ್ಲಿ ಇದರ ಅಭಿವೃದ್ಧಿ ಆಗುತ್ತೆ. ಅದನ್ನೇ ಗುರುತಿಸಿ ಇಡೀ ಸಮಸ್ತ ಭಾರತದಲ್ಲೂ ಸಹ ಸಮಸ್ತ ಭಾರತೀಯರು ಕೂಡ ಇವತ್ತು ನಮ್ಗೆ ಉದ್ಧಾರ ಆಗ್ಬೇಕಂದ್ರೆ, ನಮ್ಮ ಸಮೃದ್ಧಿಗಾಗಿ ಏನಾದ್ರು ಕೆಲಸ ಆಗ್ಬೇಕಾಗಿದ್ರೆ ಮೊದಲನೆಯ ಕರ್ತವ್ಯ ನಮ್ಮ ರೈತರ ಒಂದು ಅಭಿವೃದ್ಧಿ, ರೈತ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಾಗಿದೆ ಅಂತ ನೀವೆಲ್ಲರೂ ಬಹುಶಃ ಗಮನ ಹರಿಸಿರ್ಬೋದು. ಬಜೆಟ್ ಅಲ್ಲಿ 4 ಯಂತ್ರಗಳನ್ನು ಅವರು ಮಂಡಿಸಿದ್ದಾರೆ. 4 ಯಂತ್ರದ ಮೂಲಕ ಭಾರತದ ಒಂದು ಅಭಿವೃದ್ಧಿ ಆಗತ್ತೆ ಅಂತ. ಆ ಮೊದಲನೇ ಯಂತ್ರನೇ ಅಂದ್ರೆ ಪ್ರಥಮ ಒಂದು ಸ್ಥಾನ ಅಂದ್ರೆ ಅದು ನಮ್ಮ ಕೃಷಿ ಕ್ಷೇತ್ರ, ಅಗ್ರಿಕಲ್ಚರ್ ಗಾಗಿ ಅದು ಮೊದಲನೇ ಯಂತ್ರ. ಅಂದ್ರೆ ವಿಕಸಿತ ಭಾರತದಲ್ಲಿ ಬಹಳ ಒಂದು ಬಲಿಷ್ಠವಾದ ಸ್ತಂಭ ನಮ್ಮ ಅಗ್ರಿಕಲ್ಚರ್, ನಮ್ಮ ಕೃಷಿ ಕ್ಷೇತ್ರ. ಈ ನಿಟ್ಟಿನಲ್ಲಿ ಬರೀ ನಿಮ್ಗೆ ಅಂದ್ರೆ ಪ್ರೋತ್ಸಾಹ ಅಲ್ಲ, ನಿಮ್ಗೆ ಬೇಕಾಗಿರುವಂತದ್ದು ಏನು ತಂತ್ರಜ್ಞಾನ ಇದೆ, ನಿಮ್ಗೆ ಬೇಕಾಗಿರುವಂತದ್ದು ಏನು ಇದು ಕ್ರೆಡಿಟ್ ಇರ್ಬೋದು, ಫೈನಾನ್ಷಿಯಲ್ ಏನು ರಕ್ಷಣೆ ಬೇಕಾಗಿದೆ, ಆರ್ಥಿಕ ರಕ್ಷಣೆ ಏನ್ ಬೇಕಾಗಿದೆ, ಎಲ್ಲಾನು ಸಹ ಆ ಚೌಕಟ್ಟಿನಲ್ಲಿ ಕೊಟ್ಟಿದ್ದಾರೆ. ಯಾಕಂದ್ರೆ ಬರೀ ಒಂದು ಕೃಷಿ ಕ್ಷೇತ್ರದ ಅಭಿವೃದ್ಧಿ ಆದ್ರೆ ಈ ವಿಕಸಿತ ಭಾರತವನ್ನು ನಾವು ಸಾಧಿಸಬಹುದು ಅಂತ. ಇಷ್ಟೆಲ್ಲ ಬೇರೆ ಬೇರೆ ಕ್ಷೇತ್ರಕ್ಕೂ ಕೂಡ ಬಹಳ ಉತ್ತಮವಾದ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೆಲ್ಲನೂ ಕೂಡ ಈ ಒಂದು ವೇದಿಕೆ ಮೂಲಕ ನಾವು ಹೇಳಕ್ ಹೋಗಲ್ಲ. ಇದು ಒಂದು ಬರೀ ಸಾಂಸ್ಕೃತಿಕ ಒಂದು ವೇದಿಕೆ ಆಗಿದೆ. ಆದ್ರೂ ಸಹ ಕೆಲವು ಅಂಶಗಳು ನಿಮ್ ಜೊತೆ ಮಂಡಿಸುವಂತದ್ದು ಅವಕಾಶ ಸಿಕ್ಕಿದೆ, ಮಾಡಿದೀವಿ. ಮತ್ತೊಮ್ಮೆ ನಾನು ನಮ್ಮ ತುಮಕೂರು ಕ್ಷೇತ್ರದ ಒಂದು ಸಮಸ್ತ ಜನರಿಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಶಿರಾ ಏನು ತಾಲೂಕ ಇದೆ, ಅತ್ಯಂತ ಒಂದು ಶ್ರೇಷ್ಠ ತಾಲೂಕ, ಹಸಿರು ತಾಲೂಕ, ಕೆರೆಗಳು ಏನೇ ಇರಲಿ ಯಾವತ್ತೂ ಒಂದು ಸುಂದರವಾದ ವಾತಾವರಣ ಇಲ್ಲಿ, ಅದನ್ನು ಕೂಡ ನಾವು ಉಳಿಸಬೇಕಾಗಿದೆ. ಗ್ರಾಮೀಣ ವಾತಾವರಣ ಉಳಿಸಬೇಕಾಗಿದೆ. ಅದರ ಸಂರಕ್ಷಣೆ ಮೂಲಕ ಒಂದು ಶ್ರೇಷ್ಠ ಕರ್ನಾಟಕ ನಿರ್ಮಾಣ ಮಾಡಬಹುದು, ಶ್ರೇಷ್ಠ ಭಾರತವನ್ನು ನಿರ್ಮಾಣ ಮಾಡಬಹುದು. ಆ ನಿಟ್ಟಿನಲ್ಲೂ ಸಹ ನೀವೆಲ್ಲರೂ ಕೈ ಜೋಡಿಸ್ಕೊಂಡು ಕೆಲಸ ಮಾಡಿ. ನಮ್ಮ ತುಮಕೂರು ಇರ್ಬೋದು, ಶಿರಾ ಇರ್ಬೋದು, ತಮ್ಮ ಗ್ರಾಮ ಇರ್ಬೋದು, ಅದರ ರಕ್ಷಣೆಗಾಗಿ, ನಮ್ಮ ಮೂಲ ಧರ್ಮ ಸಂಸ್ಕೃತಿ ಅದರ ರಕ್ಷಣೆಗಾಗಿ, ಜೊತೆಗೆ ಸಂಪೂರ್ಣವಾಗಿ ಏನು ಭಾರತ ಮಟ್ಟದಲ್ಲಿ ಮತ್ತು ಕರ್ನಾಟಕ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಮಾಡೋ ಕೆಲಸದಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಕೊಂಡು ಮುಂದುವರಿಯೋಣ ಅಂತ ಹೇಳ್ತಾ, ನಿಮ್ಗೆಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಶುಭಾಶಯಗಳು. ಇವತ್ತು ನಿಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ದೇವಸ್ಥಾನದಲ್ಲಿ ದೇವಿಯ ಒಂದು ಆಶೀರ್ವಾದ ಪಡೆದು ನಿಮ್ಮೆಲ್ಲರ ಜೊತೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಒಂದು ಅತ್ಯಂತ ಒಂದು ಸಂತೋಷದ ವಿಷಯ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಆ ಏನು ಪ್ರಾತ್ಯಾಂಗಿರ ದೇವಿ ಹಾಗೂ ಲಕ್ಷ್ಮೀ ಪ್ರಾತ್ಯಾಂಗಿರ ದೇವಿ ಹಾಗೂ ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಎಲ್ಲರಿಗೂ ಒಳ್ಳೆ ಆರೋಗ್ಯ, ಅಭಿವೃದ್ಧಿ, ಸಮೃದ್ಧಿ, ಆನಂದವನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೈಸೂರಿನ ಒಡೆಯರು ಶ್ರೀ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರು ಅವರ ಮಾತು ಅದ್ಭುತವಾಗಿತ್ತು. ತುಂಬು ಹೃದಯದ ಧನ್ಯವಾದಗಳು. ಈಗ ಶ್ರೀ ಚತಸ್ಥನ ಬ್ರಹ್ಮ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಹುಕ್ಕೇರಿ ಇವರಿಂದ ನಮ್ಮೆಲ್ಲರ ಕುರಿತು ಆಶೀರ್ವಚನ. ದಯಮಾಡಿ ಅವ್ರಿಗೆ ಮೈಕ್ ಅಲ್ಲನ್ನೇ ಕೊಡ್ಬೇಕು. ಕಾರ್ಡ್ಲೆಸ್ ಮೈಕ್ ಕೊಡಿ ಒಂದು.
ಇಲ್ಲಿದೆ ನೋಡಿ ಅವ್ರ ಕೈಯಲ್ಲಿ ಎರಡು. ಹಲೋ, ಪಂಚಾಶ ವದನೋದ್ಭೂತಾನ್ ಪಂಚತತ್ವಾದಿನಾಯಕ ಪಂಚಬ್ರಹ್ಮಮಯ ನವಮಿ ಪಂಚಾಚಾರ್ಯಾನ್ ಜಗದ್ಗುರು ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಪ್ರಾತಸ್ಮರಣೀಯ ಗುರುದೇವರನ್ನ ಸ್ಮರಣೆ ಮಾಡ್ಕೊಳ್ತಾ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರಾ ದೇವಿ ನೂತನ ದೇವಾಲಯದ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಪರಮ ಪೂಜ್ಯರಾದ ಶ್ರೀ ಶಟಸ್ಥಲ ಬ್ರಹ್ಮಿ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಯವರು ಸಿದ್ದರ ಬೆಟ್ಟದ ಪರಮ ಪೂಜ್ಯರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಾಗಲಾಪುರದ ಪಟ್ಟದ ತೇಜಸ್ವಿಲಿಂಗ ಶಿವಾಚಾರ್ಯ ಸ್ವಾಮಿಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತಾ, ಬಹುಶಃ ಇವತ್ತಿನ ದಿನ ನಾವೆಲ್ಲರೂ ಕೂಡ ಧಾರ್ಮಿಕವಾಗಿರುವ ವಾತಾವರಣವನ್ನ ನೋಡ್ತಾ ಇರ್ತೀವಿ, ರಾಜಕೀಯವಾಗಿರುವಂತ ವಾತಾವರಣವನ್ನ ನೋಡ್ತಾ ಇರ್ತೀವಿ, ಸಾಹಿತ್ಯದ ವಾತಾವರಣವನ್ನ ನೋಡ್ತಾ ಇರ್ತೀವಿ. ಆದ್ರೆ ಇವತ್ತಿನ ವೇದಿಕೆಯೊಳಗೆ ಇವು ಇದಾವೆ. ಇವುಗಳಿಗಿಂತಲೂ ಇನ್ನೊಂದು ಅಪರೂಪದ ಕ್ಷಣವನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕಕ್ಕೆ ಮೊದಲು ಮೈಸೂರು ರಾಜ್ಯ ಅಂತಿದ್ರು. ಈ ಕರ್ನಾಟಕಕ್ಕೆ ಇಡೀ ತಮ್ಮ ಬದುಕನ್ನ ಮೀಸಲಿಟ್ಟಿರ್ತಕ್ಕಂಥವ್ರು ಮೈಸೂರಿನ ರಾಜಮನೆತನದವರು. ಇವತ್ತು ಮೈಸೂರಿನ ಮಹಾರಾಜರಾಗಿರ್ತಕ್ಕಂಥ ಯದವೀರ ಕೃಷ್ಣದತ್ತ ಚಾಮರಾಜ ಒಡೆಯರು ಆಗಮಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಭಾವನಾತ್ಮಕ ಸಂಬಂಧವನ್ನು ಕೊಟ್ಟಿದ್ದಾರೆ. ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟುವ